ಮತ್ತೆ ಗುಡ್ಡದ ಭೂತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತಷ್ಟು ಆತಂಕ ನಿರ್ಮಾಣವಾಗಿದೆ. ಶಿರೂರು ಘಟನೆ ಬಳಿಕ ಗುಡ್ಡ ಕುಸಿತದ ಟೆನ್ಷನ್ ಈಗ ಮತ್ತೆ ಕಾಣಿಸಿಕೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತಷ್ಟು ಆತಂಕದ ವಾತಾವರಣ ಈಗ ಸೃಷ್ಟಿಯಾಗಿದೆ. ಕಾರಣ ಈಗಾಗಲೇ 429 ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಪಾಯಿಂಟ್ಸ್ ಅನ್ನ ಈಗಾಗಲೇ ಅಲ್ಲಿ ಮಾರ್ಕ್ ಮಾಡಲಾಗಿದೆ. ಅಂದ್ರೆ ಯಾವ ಭಾಗದಲ್ಲಿ ಗುಡ್ಡ ಕುಸಿಬಹುದು ಅಂತ ಹೇಳಿ ಆ ಒಂದು ಜಾಗವನ್ನು ಗಮನಿಸಿದೆ. 429 ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆಯನ್ನ ನೀಡಿದೆ ಜಿಎಸ್ಐ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದ ಆತಂಕ ಉಂಟಾಗಿರೋದು. ಡೆಡ್ಲಿ ಗುಡ್ಡಗಳ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಹೆಚ್ಚಾಗಿ ಗುಡ್ಡ ಕುಸಿತ ಆಗಿದ್ದು, ಶಿರ್ಸಿಯಲ್ಲೂ ಕೂಡ ಗುಡ್ಡ ಕುಸಿತ ಈಗಾಗಲೇ ಆಗಿದೆ. ಭಯದ ವಾತಾವರಣ ನಿರ್ಮಾಣ ಆಗಿದೆ. ಡೆಡ್ಲಿ ಗುಡ್ಡಗಳ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಬೆಂಗಳೂರು ಹೊನ್ನಾವರ ರಾಜ್ಯ ಹೆದ್ದಾರಿಯಲ್ಲೂ ನಿರಂತರವಾಗಿ ಗುಡ್ಡ ಕುಸಿತ ಇದೆ. ಈಗಾಗಲೇ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿ ಸಾವು ನೋವು ಆಗಿರುವಂಥದ್ದು. ಇನ್ನೂ ಕೂಡ ಈಗಷ್ಟೇ ಸಂಚಾರಕ್ಕೆ ಒಂದಷ್ಟು ಅನುವು ಮಾಡಿಕೊಡುವಂತಹ ಪ್ರಯತ್ನಗಳಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತಷ್ಟು ಆತಂಕ ಈಗ ಎದುರಾಗಿದೆ. ಮತ್ತೆ 429 ಜಾಗಗಳನ್ನು ಅಲ್ಲಿ ಗುರುತಿಸಲಾಗಿದೆ. ಯಾಕಂದ್ರೆ ಗುಡ್ಡ ಕುಸಿಯುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅವೈಜ್ಞಾನಿಕ ಕಾಮಗಾರಿ ಯಾವ ರೀತಿಯಾಗಿ ಸಂಕಷ್ಟವನ್ನು ತಂದೊಡ್ಡಿದೆ, ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದೆ. ಮನುಷ್ಯರೇ ಮಾಡುವಂತಹ ಕೆಲಸಗಳು ಇದರಿಂದಾಗಿ ಮನುಷ್ಯರೇ ಪ್ರಾಣವನ್ನ ಕಳ್ಕೋಬೇಕಾದಂತಹ ಪರಿಸ್ಥಿತಿಯನ್ನ ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಅಪಾಯದ ಗುಡ್ಡ ಕುಸಿತ ಸ್ಥಳಗಳು ಯಾವ್ಯಾವಿದೆ, ಆ ಸ್ಥಳಗಳಲ್ಲಿ ನಮ್ಮ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಯಾವ್ಯಾವ ಪ್ರದೇಶಗಳು ಏನಾಗಿದೆ ನೋಡ್ಕೊಂಡ್ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಘಟನೆಯ ಬಳಿಕ ಇನ್ನಷ್ಟು ಕಡೆಯೂ ಸಹಿತ ಗುಡ್ಡ ಕುಸಿಯುವ ಆತಂಕ ಇದೆ ಎನ್ನುವಂತಹ ಬಗ್ಗೆ ಜಿಎಸ್ಐನವರು ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಯಾವ್ಯಾವ ಕಡೆ ಗುಡ್ಡ ಕುಸಿಯುವಂಥ ಆತಂಕ ಇದೆ, ಅದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಎಷ್ಟು ಅಪಾಯಕಾರಿ ಸ್ಥಳಗಳಿವೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವುಗಿ ಎನ್ನುವಂಥ ಒಂದು ಗ್ರಾಮದ ಬಳಿ ಇದ್ದೇವೆ. ಈ ದಿವುಗಿ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಯಾವ ರೀತಿ ಗುಡ್ಡವನ್ನು ಕೊರೆಯಲಾಗಿದೆ ಎನ್ನುವಂಥ ಬಗ್ಗೆ ನಾವು ನಿಮಗಿಲ್ಲಿ ದೃಶ್ಯಾವಳಿಯ ಮೂಲಕ ತೋರಿಸ್ತಾ ಇದ್ದೀವಿ. ಲಂಬಾಕೃತಿಯಲ್ಲಿ ಗುಡ್ಡವನ್ನು ಕೊರೆದು ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಯನ್ನು ಮಾಡಲಾಗಿದೆ ಈ ಜಾಗದಲ್ಲಿ. ಈ ದೃಶ್ಯಾವಳಿ ನೋಡಿದರೆ ಗೊತ್ತಾಗತ್ತೆ ಯಾವ ರೀತಿ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಯನ್ನು ಮಾಡಲಾಗಿದೆ ಎನ್ನುವಂಥ ಬಗ್ಗೆ. ಈ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಯೋಜನೆಯ ಕಾಮಗಾರಿಯನ್ನು ಗುತ್ತಿಗೆ ಪಡೆದಂಥ IRB ಕಂಪನಿಯ ವಿರುದ್ಧ ಸಾಕಷ್ಟು ಬಾರಿ ಆರೋಪಗಳನ್ನು ಮಾಡಲಾಗಿದೆ. ಯಾಕಂದರೆ ಗುಡ್ಡ ಕೊರೆಯುವಂಥ ಒಂದು ರೀತಿ ಸರಿ ಇಲ್ಲ, ಗುಡ್ಡ ಕೊರೆಯುವಂಥದ್ದು ಅವೈಜ್ಞಾನಿಕವಾಗಿ ಕೊರಿತಾ ಇದ್ದಾರೆ, ಇದರಿಂದ ಗುಡ್ಡ ಕುಸಿತಾ ಇದೆ ಎನ್ನುವಂಥ ಬಗ್ಗೆ. ಕಳೆದ ವರ್ಷ ಇದೇ ಭಾಗದಲ್ಲಿ ಒಂದೆರಡು ಕಡೆ ಗುಡ್ಡ ಕುಸಿದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು. ಈಗ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗುಡ್ಡವನ್ನು ಲಂಬಾಕೃತಿಯಲ್ಲಿ ಕೊರೆಯಲಾಗಿದೆ ಎನ್ನುವಂಥ ಬಗ್ಗೆ. ಅದೇ ರೀತಿ ಮೇಲ್ಗಡೆ ಗುಡ್ಡದ ತುತ್ತ ತುದಿಯಲ್ಲಿ ಒಂದು ಎಷ್ಟು ಅಪಾಯಕಾರಿಯಾದಂಥ ಒಂದು ಜಾಗದಲ್ಲಿ ಹೈಟೆನ್ಷನ್ ವಿದ್ಯುತ್ನ ಒಂದು ಟವರನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಎನ್ನುವಂಥ ಬಗ್ಗೆ. ಅತಿಯಾದಂಥ ಒಂದು ಮಳೆ ಬೀಳುವ ಪ್ರದೇಶ. ಇಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಗುಡ್ಡ ಒಂದೇ ಒಂಚೂರು ಜರಿದ್ರೂ ಕೂಡ ಈ ಭಾಗದಲ್ಲಿ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಕೆಲವೊಂದು ಕಡೆ ಗುಡ್ಡ ಬಾಯಿ ತೆರೆದು ನಿಂತಿದೆ ಇವತ್ತು ನಾಳೆ ಕುಸಿಯಲು. ಹಾಗಾದರೆ ಇನ್ನೆಷ್ಟು ಕಡೆ ಇಂಥ ಅಪಾಯಕಾರಿ ಸ್ಥಳ ಇದೆ ಎನ್ನುವಂಥ ಬಗ್ಗೆಯೂ ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ, ಬನ್ನಿ. ನ್ಯೂಸ್ 18ನ ರಿಯಾಲಿಟಿ ಚೆಕ್ನಲ್ಲಿ ನಿಮ್ಗೆ ಆವಾಗಲೇ ತೋರಿಸ್ತೀವಿ. ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವುಗಿ ಗ್ರಾಮದ ಬಳಿ ಯಾವ ರೀತಿ ಗುಡ್ಡ ಬಾಯಿ ತೆರೆದು ನಿಂತಿದೆ ಎನ್ನುವಂಥ ಬಗ್ಗೆ. ಈಗ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಬರ್ಗಿಯ ಬಳಿ ಯಾವ ರೀತಿ ಗುಡ್ಡ ಕುಸಿದು ಹೋಗಿದೆ ಎನ್ನುವಂಥ ಬಗ್ಗೆ. ಶಿರೂರು ಗುಡ್ಡ ಕುಸಿತ ಘಟನೆಯ ಸಂದರ್ಭದಲ್ಲೇ ಈ ಗುಡ್ಡ ಕುಸಿತವಾಗಿತ್ತು. ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ಭಾಗವನ್ನು ಸಂಪೂರ್ಣವಾಗಿ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಯಾವ ಪ್ರಮಾಣದಲ್ಲಿ ಮಣ್ಣು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿದಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕಳೆದ ಒಂದು ವಾರದ ಹಿಂದೆ ನಡೆದಂಥ ಒಂದು ಘಟನೆ. ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಒಂದು ವರದಿಯ ಪ್ರಕಾರ 429 ಜಾಗದಲ್ಲಿ ಗುಡ್ಡ ಕುಸಿತದ ಆತಂಕ ಇದೆ ಎನ್ನುವಂಥ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ.
ಇದಕ್ಕೆಲ್ಲ ಅಭಿವೃದ್ಧಿ ಕಾಮಗಾರಿಯಿಂದಲೇ ಈ ರೀತಿಯಾದಂಥ ಗುಡ್ಡ ಕುಸಿದಿದೆಯಾ ಎನ್ನುವಂಥ ಬಗ್ಗೆಯೂ ಸಹ ಸಾಕಷ್ಟು ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಗುಡ್ಡದ ಕೊರೆಯುವಂಥ ಒಂದು ಸಂದರ್ಭದಲ್ಲಿ ಅವೈಜ್ಞಾನಿಕ ಪ್ರಕ್ರಿಯೆ ಅನುಸರಿಸಿದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತಾ ಇದೆಯಾ ಎನ್ನುವಂಥ ಒಂದು ಅನುಮಾನ ಕಂಡು ಬರ್ತಾ ಇದೆ. ಯಾಕಂದರೆ ಈ ಬಗ್ಗೆ ಸಾಕಷ್ಟು ಬಾರಿ ಸಾರ್ವಜನಿಕರು ಸಹಿತ ಆರೋಪವನ್ನು ಮಾಡಿದ್ದಾರೆ. ಹೀಗೆ ರಾಷ್ಟ್ರೀಯ ಹೆದ್ದಾರಿ 66ರ ಉದ್ದಕ್ಕೂ ಸಹಿತ ಅಪಾಯಕಾರಿ ಸ್ಥಳಗಳು ಇವೆ. ಈ ಹಿಂದೆ ಶಿರೂರು ಬಳಿ ಯಾವ ರೀತಿ ಗುಡ್ಡ ಕುಸಿತವಾಗಿತ್ತು ಎನ್ನುವಂಥ ಬಗ್ಗೆ ತೋರಿಸ್ತೀವಿ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಕಾರವಾರದಿಂದ ಏನು ಭಟ್ಕಳದವರೆಗೂ ಯಾವ ರೀತಿ ಗುಡ್ಡ ಕುಸಿತದ ಆತಂಕದ ಪ್ರದೇಶಗಳಿವೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಏನು ನ್ಯೂಸ್ 8ನ ರಿಯಾಲಿಟಿ ಚೆಕ್ನಲ್ಲಿ ನಮ್ಗೆ ಕಂಡು ಬಂದಿದ್ದು ಏನಪ್ಪ ಅಂದರೆ ಸಾಕಷ್ಟು ಕಡೆ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇದೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 66ರ ಅಂಚಿನಲ್ಲೇ ಹೆಚ್ಚಾಗಿ ಗುಡ್ಡ ಕುಸಿತಾ ಇರೋದು ನೋಡಿದ್ರೆ ಇಲ್ಲಿನ ಜನರು ಭಯದಲ್ಲೇ ಏನು ಇರಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.